ಇನ್ನು ಪಂಚಾಯತಿಯಲ್ಲಿ ಎರಡೇ ಸುದ್ದಿ ಕಡೆಗೆ ಹೋಗೋಣ. ಅಯೋಧ್ಯೆಯಲ್ಲಿ ಸುಂದರ ಬಾಲರಾಮನ ಆ ನಗುವನ್ನು ನಾವು ನೋಡಿ ಖುಷಿ ಪಡ್ತೀವಿ, ಸಂಭ್ರಮಿಸ್ತೀವಿ, ಭಕ್ತರು ಕೈ ಮುಗಿತಾರೆ. ಆ ಮೂಲಕವಾಗಿ ಬಾಲರಾಮನನ್ನ ಭಕ್ತಿಯಿಂದ ನೆನೀತಾರೆ. ಆದರೆ ಅದೇ ಬಾಲರಾಮನ ಆ ನಗುವಿನ ನಡುವೆ ಭಕ್ತರಿಗೆ ದ್ರೋಹ ಎಸಗುವಂತಹ ಕೆಲಸವನ್ನು ಕೆಲವರು ಮಾಡಿದ್ದಾರೆ. ಅದು ಈಗ ಒಂದೊಂದಾಗಿ ಪತ್ತೆಯಾಗ್ತಾ ಇದೆ. ವಿಶೇಷವಾಗಿ ಅಯೋಧ್ಯೆ ರಾಮ ಮಂದಿರ ದೇಣಿಗೆಯಲ್ಲಿ ಕೋಟ್ಯಂತರ ಹಣ ಲೂಟಿಯಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ತನ್ನ ವರದಿಯನ್ನ ಯೋಗಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. 50 ಕೋಟಿಯಿಂದ 200 ಕೋಟಿ ರೂಪಾಯಿವರೆಗೆ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ ಇದೆ. ಎಕ್ಸಾಕ್ಟ್ ಎಷ್ಟು ಲೂಟಿ ಮಾಡಲಾಗಿದೆ ಅನ್ನೋದು ತನಿಖೆ ನಂತರ ಗೊತ್ತಾಗುತ್ತೆ. ಆದರೆ 50 ಕೋಟಿಯಿಂದ 200 ಕೋಟಿ ರೂಪಾಯಿವರೆಗೆ ಅಕ್ರಮ ಆಗಿದೆ ಅನ್ನುವಂಥ ಆರೋಪ ಇಲ್ಲಿ ಮೇಲ್ನೋಟಕ್ಕೆ ಇರುವಂಥದ್ದು. ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಅವರ ನೇತೃತ್ವದಲ್ಲಿ ಈಗ ಯೋಗಿ ಆದಿತ್ಯನಾಥ್ ಸರ್ಕಾರ ತನಿಖೆಗೆ ಆದೇಶವನ್ನ ಮಾಡಿತ್ತು. ಆ ತನಿಖಾ ತಂಡ SIT ರಚನೆಯಾಗಿ 15 ದಿನದ ಒಳಗೆ ಮಧ್ಯಂತರ ವರದಿಯೊಂದು ಈಗ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಉತ್ತರ ಪ್ರದೇಶ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ, ಅಲ್ಲಿನ ಮುಖ್ಯಮಂತ್ರಿಯವರಿಗೆ ಸಲ್ಲಿಕೆಯಾಗಿದೆ. ಜೂನ್ 13ರಿಂದ ತನಿಖೆಯನ್ನು ಆರಂಭಿಸಿ ವರದಿಯನ್ನು SIT ತಂಡ ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿದೆ. ಈ ಒಂದು ವರದಿಯಲ್ಲಿ ಬಹಳ ಮುಖ್ಯವಾಗಿ 150 ಪುಟಗಳ ತನಿಖಾ ವರದಿ ಯೋಗಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. 150 ಪುಟಗಳ ತನಿಖಾ ವರದಿ. ಅದರಲ್ಲಿ ಬಹಳಷ್ಟು ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಮೊದಲ ಹಂತದ ತನಿಖೆಯ ಸಂದರ್ಭದಲ್ಲಿ ಏನೇನು ಸಿಕ್ಕಿದೆ ಅಂತೇಳಿ, ಮತ್ತು ಇದು ಕೇವಲ 150 ಪುಟಕ್ಕೆ ಮುಗಿಯುವಂಥದ್ದಲ್ಲ. ಉತ್ತರ ಪ್ರದೇಶ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯವರಿಗೆ ಈಗ ವರದಿ ಸಲ್ಲಿಕೆಯಾಗಿದೆ. ಆ ಸಲ್ಲಿಕೆಯಾಗಿರ್ತಕ್ಕಂತಹ ವರದಿಯಲ್ಲಿ ಅವರು ಸಮಯಾವಕಾಶವನ್ನು ಕೇಳಿದ್ದಾರೆ. ಮತ್ತಷ್ಟು ತನಿಖೆಯ ಅಗತ್ಯ ಇದೆ ಅನ್ನೋದನ್ನ SIT ತನ್ನ ರಿಪೋರ್ಟ್ನಲ್ಲಿ ಹೇಳ್ತಾ ಇರುವಂಥದ್ದು. ನಮಗೆ ಮತ್ತಷ್ಟು ತನಿಖೆ ನಡೆಸಬೇಕಾದ ಅಗತ್ಯ ಇದೆ. ಹಾಗಾದ್ರೆ ಯಾಕೆ, ಯಾವ ಕಾರಣಕ್ಕಾಗಿ ಅನ್ನೋದನ್ನು ಕೂಡ ಈ ವರದಿಯಲ್ಲಿ ಇರುವಂತಹ ಕೆಲವು ಅಂಶಗಳು ಈಗ ಲಭ್ಯವಾಗಿದ್ದಾವೆ. ಅದರಲ್ಲಿರುವಂತಹ ಅಂಶಗಳನ್ನು ನಾವು ಗಮನಿಸಬೇಕು. ಅಯೋಧ್ಯೆ ದೇಣಿಗೆಯ ಬಗ್ಗೆ 100ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ಸಂಪರ್ಕಿಸಲಾಗಿದೆ. ಅಯೋಧ್ಯೆ ದೇಣಿಗೆಗೆ ಸಂಬಂಧಪಟ್ಟಂತೆ 100ಕ್ಕೂ ಹೆಚ್ಚು ಜನರನ್ನ ಈ ಒಂದು SIT ತಂಡ ಸಂಪರ್ಕಿಸಿದೆ, ವಿಚಾರಣೆ ನಡೆಸಿದೆ, ಅವರಿಂದ ಮಾಹಿತಿಯನ್ನು ಪಡ್ಕೊಂಡಿದೆ. ಟ್ರಸ್ಟ್ನ ಸದಸ್ಯರು, ಆಡಳಿತ ಮಂಡಳಿಯ 42 ಪ್ರಮುಖರ ವಿಚಾರಣೆಯನ್ನು ನಡೆಸಲಾಗಿದೆ. ಟ್ರಸ್ಟ್ನ ಸದಸ್ಯರು ಮತ್ತು ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ 42 ಜನರನ್ನ ಪ್ರಮುಖವಾಗಿ ವಿಚಾರಣೆ ನಡೆಸಲಾಗಿದೆ. ಅಷ್ಟೇ ಅಲ್ಲದೆ ಹಣ ಎಣಿಕೆಗೆ ಟ್ರಸ್ಟ್, ಆಡಳಿತ ಮಂಡಳಿ, SBI ಬ್ಯಾಂಕ್ ತಂಡ ಇರುವಂಥದ್ದನ್ನ SIT ತಂಡ ದೃಢಪಡಿಸಿದೆ. ಅಂದ್ರೆ ಟ್ರಸ್ಟ್ ಇದೆ, ಆಡಳಿತ ಮಂಡಳಿಯವರಿದ್ದಾರೆ, SBIನ ಬ್ಯಾಂಕ್ ತಂಡ ಇದೆ. ಇವುಗಳು ಸೇರಿ ಅಲ್ಲಿ ಹಣ ಎಣಿಕೆಯನ್ನು ಮಾಡ್ತಾರೆ. ಹುಂಡಿಗೆ ಬಂದಿರುವಂತಹ ದೇಣಿಗೆಯ ಸ್ವರೂಪದಲ್ಲಿ ಬರುವಂತಹ ಹಣವನ್ನು ಎಣಿಕೆ ಮಾಡ್ತಾರೆ. ಹೀಗಿದ್ರೂ ಹಣ ಎಣಿಕೆಯಲ್ಲಿ ಅಕ್ರಮ ನಡೆದಿರುವುದು ದೃಢವಾಗಿದೆ ಅಂತ ಹೇಳಿ ಮೊದಲ ವರದಿ ಹೇಳ್ತಾ ಇದೆ. ಮಧ್ಯಂತರ ವರದಿ ಹೇಳ್ತಾ ಇದೆ ಹಣ ಎಣಿಕೆಯಲ್ಲಿ ಅಕ್ರಮ ನಡೆದಿರುವಂಥದ್ದು ದೃಢ ಆಗಿದೆ ಅಂತೇಳಿ. ಯಾಕೆ ಈ ಅನುಮಾನ ಅನ್ನುವಂಥರ ಬಗ್ಗೆಯೂ ಕೂಡ ಅವರು ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿವರೆಗೂ ಆರೋಪಿಗಳಿಂದ 2 ಕೋಟಿ ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ರಾಮನ ದುಡ್ಡು ಇದು, ರಾಮನಿಗಾಗಿ ಹಾಕಿರುವ ಕಾಣಿಕೆಯ ದುಡ್ಡು ಇದು, ರಾಮನಿಗಾಗಿ ಭಕ್ತರು ಕೊಟ್ಟಿರುವ ದೇಣಿಗೆಯ ದುಡ್ಡು ಇದು. 2 ಕೋಟಿ ರೂಪಾಯಿಗಳನ್ನು ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ. ಇಲ್ಲಿ ಈ ವಿಚಾರದಲ್ಲಿ 45 ದಿನಗಳ CCTV ದೃಶ್ಯ ಮಾತ್ರ SITಗೆ ಲಭ್ಯವಾಗಿದೆ. ಕೇವಲ 45 ದಿನಗಳ CCTV ದೃಶ್ಯ ಮಾತ್ರ. ನೋಡಿ, ಇಡೀ ದೇಶದ ಉದ್ದಗಲದಿಂದ ಅಷ್ಟೇ ಅಲ್ಲ, ಪ್ರಪಂಚದ ಬೇರೆ ಬೇರೆ ಭಾಗಗಳಿಂದ ಅಯೋಧ್ಯೆಯಲ್ಲಿ ಬಾಲರಾಮನನ್ನ ನೋಡೋದಕ್ಕಾಗಿ ಜನ ಬರ್ತಾ ಇದ್ದಾರೆ, ಅಯೋಧ್ಯೆಯ ಮಂದಿರಕ್ಕೆ ಬರ್ತಾ ಇದ್ದಾರೆ. ಆದರೆ ಅಲ್ಲಿ 45 ದಿನಗಳ CCTV ದೃಶ್ಯ ಮಾತ್ರ SITಗೆ ಲಭ್ಯವಾಗಿದೆ ಹಣ ಎಣಿಕೆಗೆ ಸಂಬಂಧಪಟ್ಟಂತೆ. ಉಳಿದ CCTV ದೃಶ್ಯ ಸ್ವಯಂಚಾಲಿತವಾಗಿ ಅಳಿಸಿ ಹೋಗಿದೆ, ಸ್ವಯಂಚಾಲಿತವಾಗಿ ಅಳಿಸಿ ಹೋಗಿದೆ, ಡಿಲೀಟ್ ಆಗಿದೆ ಅನ್ನುವಂಥದ್ದನ್ನ SIT ತನ್ನ ರಿಪೋರ್ಟ್ನಲ್ಲಿ ಹೇಳ್ತಾ ಇದೆ. ಕೆಲವು CCTV ದೃಶ್ಯವನ್ನು ಉದ್ದೇಶಪೂರ್ವಕವಾಗಿ ಅಳಿಸಿದ್ದಾರೆ ಅಂತ ಕೂಡ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಉದ್ದೇಶಪೂರ್ವಕವಾಗಿ CCTV ದೃಶ್ಯಗಳನ್ನು ಅಳಿಸಿದ್ದಾರೆ. ಯಾರು, ಯಾವ ಕಾರಣಕ್ಕಾಗಿ ಅಳಿಸ್ತಾರೆ? ಹೆಚ್ಚಿನ ಸಾಕ್ಷ್ಯ ಸಂಗ್ರಹಿಸೋದಕ್ಕೆ FSL ಸಹಾಯವನ್ನ ಪಡೆಯಲಾಗಿದೆ. ಅಂದ್ರೆ ಅದನ್ನ ಎನಿಹೌ ಅದು ಡಿಲೀಟ್ ಆದರೂ ಕೂಡ ಅದನ್ನು ರಿಟ್ರೀವ್ ಮಾಡುವಂತಹ ಪ್ರಯತ್ನವನ್ನು ಬಹುಶಃ SIT ತಂಡ ಮಾಡಬಹುದು. ಡ್ರೆಸ್ ಕೋಡ್, ಸಿಬ್ಬಂದಿ ಎಂಟ್ರಿ ಎಕ್ಸಿಟ್ ತಪಾಸಣೆಯಲ್ಲೂ ಕೂಡ ಲೋಪಗಳಿರುವಂಥದ್ದನ್ನ SIT ಪತ್ತೆ ಹಚ್ಚಿದೆ. ಅಲ್ಲಿ ಯಾವ್ಯಾವ ಹಂತಗಳಲ್ಲಿ ಲೋಪಗಳಿದ್ದಾವೆ ಅನ್ನೋದನ್ನ ಈಗಾಗಲೇ SIT ಪತ್ತೆ ಹಚ್ಚಿದೆ. ಕಳೆದ 11 ತಿಂಗಳಲ್ಲಿ ಭದ್ರತೆಗಾಗಿ 10 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ. ನೋಡಿ, ಭದ್ರತೆಗಾಗಿ 11 ತಿಂಗಳಲ್ಲಿ 10 ಕೋಟಿ ಖರ್ಚು ಮಾಡಿದ್ದಾರೆ. ಇಲ್ಲಿ ಲಪಟಾಯಿಸಿಕೊಂಡಿರುವಂಥ ಆರೋಪ ಇರುವಂಥ 50 ಕೋಟಿಯಿಂದ 200 ಕೋಟಿ ರೂಪಾಯಿವರೆಗೆ. ಹಾಗಾದರೆ 10 ಕೋಟಿ ರೂಪಾಯಿ ಭದ್ರತೆಗಾಗಿ ಖರ್ಚು ಮಾಡಿದ್ದು ಏನಕ್ಕೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಇಲ್ಲಿ. ಹೀಗಿದ್ರು ಭಕ್ತರು ನೀಡಿದ ನಗದು, ಬೆಳ್ಳಿ ಮತ್ತು ಚಿನ್ನದ ಲೆಕ್ಕದಲ್ಲಿ ವ್ಯತ್ಯಾಸಗಳಿದ್ದಾವೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ.
ವಿಶೇಷವಾಗಿ ಜ್ಯುವೆಲರ್ಸ್ ಸಂಘ ಟ್ರಸ್ಟ್ಗೆ 60 ಕೆಜಿಯಷ್ಟು ಬೆಳ್ಳಿಯನ್ನು ಹಸ್ತಾಂತರಿಸಿದ್ದಾರೆ. ಪಾದುಕೆಗಳನ್ನ ರಾಮನಿಗೆ ಅರ್ಪಿಸಿರುವಂಥದ್ದು. ಅದರಲ್ಲಿ 60 ಕೆಜಿ ಬೆಳ್ಳಿ ಇಟ್ಟಿಗೆಗಳ ಬಗ್ಗೆ ಟ್ರಸ್ಟ್ನಲ್ಲಿ ದಾಖಲೆಗಳೇ ಇಲ್ಲ ಅಂತೇಳಿ 60 ಕೆಜಿಯಷ್ಟು ಬೆಳ್ಳಿಯ ಇಟ್ಟಿಗೆಗಳನ್ನ ಸಲ್ಲಿಸಿದ್ರು ಅನ್ನುವಂಥದ್ದು. ಅವುಗಳ ಈಗ ಪತ್ತೆಯಲ್ಲೇ ಇಲ್ಲ. ಸಮಗ್ರ ತನಿಖೆಗೆ ಇನ್ನೂ ಹೆಚ್ಚಿನ ಕಾಲಾವಕಾಶ ನೀಡಬೇಕು ಅಂತ ಹೇಳಿ SIT ತಂಡ ಸರ್ಕಾರವನ್ನ ವಿನಂತಿ ಮಾಡಿಕೊಂಡಿದೆ. ಈ ವಿಚಾರದಲ್ಲಿ SIT ಮುಖ್ಯಸ್ಥ ವಿಜಯ್ ವಿಶ್ವಾಸ್ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀವಿ. आज ये रिपोर्ट सबमिट कर दी गई है. जांच अभी भी प्रचलित है. यह एक प्रथम प्रतिवेदन है. जांच रिपोर्ट का फर्स्ट पार्ट है और जांच अभी प्रचलित है. तो जो अभी तक जो चीजें संज्ञान में आई हैं, प्रकाश में आई हैं, उसको जो हमारी सामने आया उसको हमने अभिलिखित करते हुए अपनी रिपोर्ट प्रस्तुत की है. यह फर्स्ट रिपोर्ट है. जो अभी हमारी फाइनल लास्ट रिपोर्ट है वो उसके बाद प्रस्तुत की जाएगी. नहीं, अभी क्योंकि हम अधिकृत नहीं है पब्लिक करने के लिए, ये गोपनीय रिपोर्ट थी, तो शासन ने हमें जांच अधिकारी नियुक्त किया था तीनों को, तो उसके क्रम में रिपोर्ट सबमिट कर दी गई है. ये हम प्रयास करेंगे कि 10 से 15 दिन के अंदर फाइनल रिपोर्ट भी प्रस्तुत करें. ಹೀಗೆ ಇನ್ನು 10-15 ದಿವಸಗಳಲ್ಲಿ ಫೈನಲ್ ರಿಪೋರ್ಟ್ ಅನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಿಲಿಮಿನರಿ ರಿಪೋರ್ಟ್ ನಲ್ಲೂ ಕೂಡ ಕೆಲವರ ವಿರುದ್ಧ FIR ದಾಖಲಿಸೋದಕ್ಕೂ ಕೂಡ ಹೇಳಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಯಾರ ವಿರುದ್ಧ FIR ದಾಖಲಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ತೀರ್ಮಾನವನ್ನು ಸರ್ಕಾರ ಕೈಗೊಳ್ಳಬಹುದು.